ಹೊಟ್ಟೆ ತುಂಬ ತಿಂದುಂಡು ಸ್ವಚ್ಛಂದವಾಗಿ ಕಾಡಿನಲ್ಲಿರಬೇಕಿದ್ದ ಆನೆಗಳು ಕಾಫಿ ತೋಟಗಳನ್ನು ಆಶ್ರಯಿಸಿವೆ. ಸಿದ್ದಾಪುರ, ಮಾಲ್ದಾರೆ, ನೆಲ್ಲಿಹುದಿಕೇರಿ, ಪಾಲಿಬೆಟ್ಟ ಇತ್ಯಾದಿ ವ್ಯಾಪ್ತಿಯ ಕಾಫಿ ತೋಟಗಳೇ ಆನೆಗಳಿಗೆ ತವರು ನೆಲೆ ಎಂಬಂತಾಗಿದೆ. ಆದರೇನು, ಮನುಷ್ಯರು ಬದುಕಬೇಕಲ್ಲವೇ? ಕಾಫಿ ತೋಟಗಳಿಂದ ಆನೆಗಳಿಗೆ ಮುಕ್ತಿ ಸಿಗಲೇಬೇಕಲ್ಲವೇ? ತಿತ್ತಿಮತ್ತಿ ವಲಯದ ಚನ್ನಂಗಿ ಶಾಖಾ ವ್ಯಾಪ್ತಿಯ ಮೇಕೂರು, ಹೊಸ್ಕೇರಿ, ಬಾಡಗ, ಬಾಣಂಗಲ ಹಾಗೂ ಕೊಡಗು, ಶ್ರೀರಂಗಪಟ್ಟಣ ಗ್ರಾಮ ವ್ಯಾಪ್ತಿಯ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳನ್ನು ಮರಳಿ ಕಾಡಿಗಟ್ಟುವ ಕಾರ್ಯ ಸೋಮವಾರ ಬಿರುಸಿನಿಂದ ನಡೆಯಿತು. ಟಾಟಾ ಕಾಫಿ ಸಂಸ್ಥೆಯ ಮಾರ್ಕೋಲಿ ತೋಟ ಮತ್ತು ಸುತ್ತಮುತ್ತಲಿನ ಖಾಸಗಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ ಆನೆಗಳನ್ನು ಪತ್ತೆ ಮಾಡಿ ಕಾಡಿಗಟ್ಟುವ ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಕಳೆದ ಕೆಲವು ಸಮಯಗಳಿಂದ 2 ಪ್ರತ್ಯೇಕ ಹಿಂಡುಗಳಾಗಿ ಸಂಚರಿಸುತ್ತಿದ್ದ 27ಕ್ಕೂ ಹೆಚ್ಚು ಆನೆಗಳು, ಸುಮಾರು 5 ಮರಿಗಳು ಸೇರಿದಂತೆ ತೋಟಗಳಿಗೆ ಲಗ್ಗೆ ಇಟ್ಟು ಅಡಿಕೆ, ತೆಂಗು, ಕಾಫಿ ಹಾಗೂ ಬಾಳೆ ಗಿಡಗಳನ್ನು ನಾಶಪಡಿಸುತ್ತಿದ್ದವು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ವಿಶೇಷ ಕಾರ್ಯಾಚರಣೆ ನಡೆಸಿ ಕಾಡಾನೆ ಹಿಂಡನ್ನು ದುಬಾರೆ ಮೀಸಲು ಅರಣ್ಯದತ್ತ ಹಿಮ್ಮೆಟ್ಟಿಸಿತು. ಅರಣ್ಯ ಅಧಿಕಾರಿ ಜಗನ್ನಾಥ್ ಹಾಗೂ ಸಹಾಯಕ ಅಧಿಕಾರಿ ಮಂಜುನಾಥ್ ಅವರ ನಿರ್ದೇಶನ ಹಾಗೂ ಗಂಗಾಧರ್ ಅವರ ಮಾರ್ಗದರ್ಶನದಲ್ಲಿ ಚನ್ನಂಗಿ ಶಾಖೆಯ ಅರಣ್ಯಾಧಿಕಾರಿ ಶಶಿ ಟಿಪಿ ನೇತೃತ್ವದಲ್ಲಿ ಆಪರೇಷನ್ ನಡೆಯಿತು. ಆರ್ಆರ್ಟಿ ತಂಡದ ಶಂಕರ್, ಪ್ರಜ್ವಲ್, ರಂಜಿತ್, ಸುಂದರ್, ಪ್ರವೀಣ್, ರೋಷನ್, ಆಕಾಶ್, ಪ್ರದೀಪ್, ಧನು, ಅರುಣ, ಟಾಸ್ಕ್ ಫೋರ್ಸ್ನ ದೇವರಾಜ್ ಹಾಗೂ ಸಿಬ್ಬಂದಿ, ವನ್ಯಜೀವಿ ವಲಯದ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಟಾಟಾ ಕಾಫಿ ಸಂಸ್ಥೆಯ ಟ್ರ್ಯಾಕ್ಟರ್ಗಳನ್ನು ಬಳಸಿಕೊಳ್ಳಲಾಯಿತು. ದುಬಾರೆ ಅರಣ್ಯಕ್ಕೆ ಹೋದ ಕಾಡಾನೆಗಳು ರಾತ್ರಿ ಮರಳುವ ಸಾಧ್ಯತೆ ಇದೆ. ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸಾರ್ವಜನಿಕರು ಹಾಗೂ ಬೆಳೆಗಾರರು ಒತ್ತಾಯಿಸಿದ್ದಾರೆ. ಕೃಷ್ಣ, ಚಿತ್ತಾರ ನ್ಯೂಸ್, ಸಿದ್ದಾಪುರ.